ಆಮೇಲಿಂದ ಹೋಗಿ ಅದೃಷ್ಟ ಅಕ್ಕನ ಪಾಪನ ನೋಡ್ಕೊಂಬರೋಣ. ಹೋಗಿ ನೋಡ್ಕೊಂಡು ಮಾತಾಡಿಸ್ಕೊಂಡು ಬರೋಣ. ಸರಿ ಆಯ್ತು. ಒಂದು ಬೆಡ್ಡಿನ ಪಟ್ನ ಐತೆ, ನಾನೇನು ತಗೊಂಡಿದ್ನಲ್ಲ ಅಮ್ಮ ಇರ್ಗೊಂದು ನಮ್ಗೊಂದು ಅಂತ ಹೆಚ್ಚಾಗೆ ಐತೆ. ಒಂದು ಬೆಡ್ಡಿನ ಪಟ್ನ ತಗೊಂಡು 100 ರೂಪಾಯಿ ದುಡ್ಡು ಕೊಟ್ಟು ನೋಡ್ಕೊಂಡು ಬರೋಣ ಹೇಳು. ಚೆನ್ನಾಗಿದ್ದಾಳು ಅಂತ, ಚೆನ್ನಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಅಂತ. ಬರ್ರಪ್ಪ ಊಟ ಮಾಡ್ರಿ ಜೀವನ. ಬೇಡ ಅಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ ಬಿಡು. ಏನೋ ಹೊಟ್ಟೆ ಹಸ್ವಾಗಿಲ್ಲ, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ. ಅದೇ ನಾನು ಟೌನ್ಗೆ ಹೋಗಿ ಬರೋಣ ಸ್ವಲ್ಪ ಬಂಗಾರದ ಅಂಗಡಿಗೆ ಅಂತ ಇದ್ನಮ್ಮ. ಸರಿ ಆಯ್ತು, ಹೋಗಿ ಬರಮ್ಮ. ನಾನು ನೀನು ಹೋಗಿ ಬರೋಣ. ಜೀವಂತಿರ ಇಲ್ಲೇ ರೆಸ್ಟ್ ಮಾಡ್ತಾನೆ ಪಾಪ, ಕಾಲು ನೋವಲ್ಲ, ಓಡಾಡೋಕ್ಕಾಗಲ್ವಲ್ಲ. ಇಲ್ಲೇ ಇರಲಿ, ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗಿ ಬರೋಣ. ಬಾರಪ್ಪ ಆಸ್ಪತ್ರೆಗೆ ಹೋಗಿ ಹಂಗೆ ಬರೋಣ. ಯಾತಾಗಂತೀಯಮ್ಮ? ಒಂದು ಎಳದೊಂದು ಸಣ್ಣದೊಂದು 30 ಗ್ರಾಮಿಂದ ಆಗೋ ಅಷ್ಟು ಒಂದು ಮಂಗಳಸರ ಮಾಡ್ಸೋಣ ಅಂತ. ಬಾಣಿನ ದುಡ್ಡು ಬೇರೆ ಐತೆ, ಇನ್ನೊಂದಿಟ್ಟು ಹಾಕಿ ಮಾಡ್ಸೋಣ ಅಂತ ಕಣಮ್ಮ. ಬೇಡ ಸುಮ್ಮನೆ ಇರಮ್ಮ, ಏನೋ ಬೇಡ ಸುಮ್ಮನಿಕ್ಕೆ. ಯಾವ ಬಾಣ್ಣು ಯಾವ ಮಂಗಳಸರನು ಬೇಡ, ಎಂಥದ್ದು ಬೇಡ, ಸುಮ್ಮನಿರಮ್ಮ, ಏನು ಬೇಡ. ಸುಮ್ಮನೆ ನೀವು ಈ ದುಡ್ಡಿಕ್ಕೆ ಮತ್ತೆ ನೋಡ್ತೀರನ ಹಾಕ್ಯಂಡು ಹೋಗ್ಬೇಡ ಸ್ವತಿ. ನೀನು ಇಲ್ಲಿರೋ ತಕ ಹಾಕ್ಯ, ಏನನ್ನ ಫಂಕ್ಷನ್ ಇದ್ದ ಬೇಕಂದ್ರೆ ಹೇಳು, ಹಾಕ್ಯಂಡು ಹೋಗ್ಮಂತೆ. ಅಲ್ಲಿ ಹೊಲ್ದಾಗಿರ್ತೀಯಲ್ಲ, ಏನು ಬೇಡ ತೀರನ. ನಮ್ಗೇನು ಕಣ ಬೇಕಂದ್ರೆ ಕಷ್ಟ ಅಂದಾಗ ಬ್ಯಾಂಕಿಗೆ ದುಡ್ಡು ತರ್ಬೋದಲ್ಲಮ್ಮ. ಅದಕ್ಕಾಗಿ ನಿಮ್ಮ ಅಪ್ಪ ಹೆಂಗೆ ಅಂತು, ಯಾತಕ ದುಡ್ಡು ಬೇರೆ ಕಟ್ಟಿತ್ತಂತೆ, ಯಾತ LIC ಯಾತನ ದುಡ್ಡು ಬೇರೆ ಬಂದೈತಂತೆ, 1 ಲಕ್ಷ ಬಂದೈತೆ ಅಂತಿತ್ತು. ಅದಕ್ಕೆ ಆಗುತ್ತೆ ಮಾಡ್ಸೋಣ, ಒಂದಿಟ್ಟು ಹೆಚ್ಚು ಕಮ್ಮಿ ಅಂತಂತು. ಅದಕ್ಕೆ ಆತ ಮಾಡ್ಸೋಣ ಅಂತ. ಬೇಡ ಸುಮ್ಮನೆ ಇರತ್ತೆ, ಸುಮ್ಮನೆ ಇಕ್ಕಾಳ್ರಿ. ಪಾಪ ನಿಮಗೆ ಯಾರಿದ್ದಾರೆ ಹೇಳಿ, ಗಂಡು ಮಕ್ಳು ದುಡಿಯೋ ಅಂಥವ್ರು. ಸುಮ್ಮನೆ ಇಕ್ಕಾಳ್ರಿ. ಅತ್ತೆ ಕೈಯಗಳದಾಗ ಕಳ್ಕೊಂಬದ್ದು ದೊಡ್ಡದಲ್ಲ, ಕಳ್ಕೊಬಿಟ್ರೆ ನಾಳೆ ದಿನ ಯಾರು ಕೊಡಲ್ಲ, ಯಾರೂ ಆಗಲ್ಲ ಕಣತ್ತೆ. ಇಟ್ಕೊಳ್ರಿ ಸುಮ್ಮನೆ. ಯಾಕೆ ಬರಮ್ಮ, ಉಂಡ್ಗಿಂಡು ಹೋಗೋಣ ಬಾರಪ್ಪ, ಹಂಗೆ ಆಸ್ಪತ್ರೆಗೆ ತೋರಿಸ್ಕೊಂಬರೋಣ. ಬೇಡ ಬಿಡ್ಮಮ್ಮ ಅಂತ ಅಲ್ಲೇನೆ ಮಾತ್ರೆ ನುಂಗ್ದೆ ಸರಿ ಆಯ್ತು, ನೋವೇನಿಲ್ಲ. ಇನ್ನೊಂದು ಸತಿ ಹೆಂಗನಾಗ್ಲಿ ಚೆಕಪ್ ಮಾಡಿಸ್ಕೊಂಬರೋಣ ಬಾರಪ್ಪ. ಹೋಗಿ ಆಟಗಳಿರ್ತಾವೆ, ಆಟದಾಗ ಹೋಗಿ ಆಡ್ತಾ ಬರೋಕ್ಕಾಗೋದು, ಬಸ್ಗೆ ಏನು ಹೋಗೋದು ಬೇಡ. ಬಸ್ನ ಜನ ತುಳಿತಾರೆ, ಆಟಗಳಿರ್ತವೆ, ಸ್ವಲ್ಪ ತೇನು ಕಾದು ಕ್ಷಣ ಲೇಟ್ ಆದರೂ ಆಗುತ್ತೆ. ಸಾರೈತೆ, ಬೇಕಾದ್ರೆ ಬಂದು ಅನ್ನ ಮುದ್ದೆ ಮಾಡ್ಕೊಂಬಕ್ಕಾಗುತ್ತೆ. ಬಾರಮ್ಮ ಹೋಗೋಣ ಬರ್ರಿ. ಹೋಗಿ ಬಿಗಾಕೊಂಡು ಹೋಗಿ ತೋರಿಸ್ಕೊಂಡು ಬರೋಣ. ಅದು ನೋವಿರುತ್ತೆ ಕಣಪ್ಪ ಪಾಪ, ನೀನು ನೋವಿನಾಗೆ ಕೆಲಸ ಮಾಡ್ದಲ್ಲ, ಅದಕ್ಕೆ ನೋವಿರುತ್ತೆ. ನಡಿ ಹೋಗಂತ ತೋರಿಸ್ಕೊಂಬರೋಣ. ನನಗೆ ಸಿಕ್ಕಾಪಟ್ಟೆ ಅವಳು ಗೊತ್ತಾಯ್ತು. ನಾನು ನಿಜವಾಗ್ಲೂ ಏನು ಅದೃಷ್ಟ ಮಾಡಿದ್ದೆ ಅಂತ ಸಂತೋಷಕ್ಕೆ ಕಣ್ಣಂಗೆ ನೀರು ಬರ್ತಾಯಿದೆ. ನೋಡಿ ನಾನು ಎಂತೆಂಥದ್ದು ಮಾಡಿದೆ. ನಾನು ಇವತ್ತು ಹೆಂಗೆ ಕೆಟ್ಟದ್ದು ಅನ್ನಿಸ್ಕೊಂಡೆ. ಆದರೆ ನಮ್ಮ ಮಾಮ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ನನಗೆ ಗೊತ್ತಾಗ್ತೈತೆ. ಇವತ್ತು ನಮ್ಮ ಮಾಮನೇ ಆಗಲಿ ನನಗೆ ಎಷ್ಟು ಚೆನ್ನಾಗಿ ಮಾತಾಡಿಸುತ್ತೆ. ನಿಜವಾಗ್ಲೂ ನನಗೆ ಖುಷಿ ಕಣ್ಣಂಗೆ ನೀರು ಬರ್ತಾಯಿದೆ. ನಾನು ನಿಮ್ಮ ಥರ ಪ್ರೀತಿ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತೈತೆ. ಆದರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಅದಕ್ಕೆ ಹೆಂಗೆ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಅಳ್ಬಾರ್ದು, ಸುಮ್ಮನೆ ಅದು ಯಾಕೆ ಕಣ್ಣೀರು ಹಾಕ್ತೀಯ ನೀನು? ನೋಡು, ಇವತ್ತು ನನಗೆ ನೀವು ಬಾವಾಗ ನನ್ನ ಕಾಲು ಐತೆ ತೋರಿಸ್ತೀನಿ ಅಂತ ಎಷ್ಟು ಹಿಂಗೆ ಕರಿತೀರಲ್ಲ, ನಿಜವಾಗ್ಲೂ ನನಗೆ ಇವತ್ತು ಖುಷಿ ಆಗ್ತೈತೆ. ರೀ ಸುಮ್ಮನಿರ್ರಿ, ಹೇಳ್ಬೇಡ್ರಿ. ನಾವು ಒಳ್ಳೆಯರಾದರೆ ಅವರು ಒಳ್ಳೆಯರಾಗ್ತಾರೆ ಅಷ್ಟೇ. ಸುಮ್ಮನಿರು, ಹೇಳ್ಬೇಡ. ಅದು ಹಂಗೆ ಪಾಪ, ಒಂದು ನಾನು ಹಿಂಗೆ ಮಾಡಿದ್ದೆ ಅಂತ ಹಳೆದೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಬತ್ತೆ. ಏನು ಮಾಡೋಕ್ಕಾಗಲ್ಲ. ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ನಾನು ಹತ್ಕೊಂಡು ಹೋಗ್ತಾ ಇಲ್ವಾ? ಹಳೆದೆಲ್ಲ ನೆನಪು ಮಾಡ್ಕೊಂಡ್ರೆ ಹಂಗೆ ಕಣ್ಣಂಗೆ ನೀರು ಬರುತ್ತೆ. ಹಳೆದೆಲ್ಲ ನೆನಪು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಏನಮ್ಮ ಇಲ್ಗ ಹೊರಟಿದ್ರ? ಅದೇ ಮಾವ, ನೀನು ಬೇರೆ ದುಡ್ಡು ಕೊಟ್ಟಲ್ಲ, ಅದಕ್ಕೆ ಅದು ಸಾರ ಹಾಕಿ ಬರೋಣ ಅಂತ. ನಿನಗೆ ಹೇಳಲಿಲ್ಲ ಕಣಮ್ಮ ಮಣಿ. ನಿಮ್ಮ ತಾತನೂ ದುಡ್ಡು ಕೊಡ್ತೀವಿ 2 ಲಕ್ಷ, ತಲಕ್ಕೆ 2 ಲಕ್ಷ ಕೊಟ್ಟೈತೆ. ಅವಳದೇ ನಿನ್ನ ಹಂಗೆ ಕೊಡಲ್ಲ, ಹಂಗೆ ಇಕ್ಕೊಂತೀವಿ, ಅವಳಿಗೆ ಕೊಡಲ್ಲ. ಕಣ್ಣಂಗೆ ನೀರು ನಾನು ತಪ್ಪು ಮಾಡಿದೆ, ನೋಡೆಲ್ಲರೂ ಎಷ್ಟು ಪ್ರೀತಿ ಕೊಡ್ತಾರೆ, ನಾನು ತಪ್ಪು ಮಾಡಬಾರ್ದಾಗಿತ್ತು ಅಂತ ಕಣ್ಣೀರು ಹಾಕ್ತೈತೆ. ಅದಕ್ಕೆ ಅಳ್ಬೇಡ, ಸುಮ್ಮನಿರಪ್ಪ ಅಂತ ಇದೀನಿ. ಬೇಡ ಸುಮ್ಮನಿರಪ್ಪ ಅಂತ ಯಾತಕ್ಕೆ ಕಣ್ಣಂಗೆ ನೀರು ಹಾಕಿ, ಹಂಗೆ ಚೆನ್ನಾಗಿದೆ ಅಲ್ಲ, ಸಂತೋಷ ಪಡು. ಚೆನ್ನಾಗಿದ್ರೆ ಸಾಕು ಅಂತೇಳಿ ಖುಷಿ ಪಡ್ಬೇಕಷ್ಟೇ. ಹೆಂಗೆ ಚೆನ್ನಾಗಿದ್ದೀವಲ್ಲ, ಇವಾಗ ಚೆನ್ನಾಗಾದ್ವಲ್ಲ, ಹೆಂಗೆ ಒಳ್ಳೆ ಬುದ್ಧಿ ಬಂತಲ್ಲ, ಚೆನ್ನಾಗಿದ್ದೀವಿ, ದೇವ್ರದ ಇದ್ದಿಂದನ ದೇವ್ರೆ ಹಿಂಗೆ ಕಾಪಾಡ್ಕೊಂಡು ಎಲ್ಲರೂ ಚೆನ್ನಾಗಿಲ್ಲಪ್ಪ ಅಂತ ಬೇಡಿಕೆ ಅಷ್ಟೇ. ಅದಕ್ಕೆ ಎಲ್ಲರೂ ಚೆನ್ನಾಗಿಲ್ಲಪ್ಪ, ನಾವು ಸಂತೋಷವಾಗಿ ನಾನು ಚೆನ್ನಾಗಿದ್ದು ನಾನು ಇವ್ರನ್ನೆಲ್ಲ ನೋಡ್ಕೊಂಬಂಗೆ ಮಾಡಪ್ಪ ಅಂತೇಳಿ ದೇವ್ರ ತಗೊಂತ ಯಾವ ನಮ್ಮ ನಡುವೆ ಯಾವುದು ಬಿರುಕು ಉಂಟಾಗ್ದಂಗೆ ಏನಕ್ಕಿರಲಿ ಅಂತ. ನನಗೂ ಭಾಳ ಬೇಜಾರಾಗ್ತೈತೆ. ಅವತ್ತು ನಮ್ಮ ಅಜ್ಜಿ ಮಾತು, ಎಲ್ಲರ ಮಾತು ಕೇಳಬೇಕಂತ ಅನಿಸುತ್ತೆ. ಆದರೂ ಹಳೆದೆಲ್ಲ ನೆನಪು ಮಾಡ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಪರಿಸ್ಥಿತಿ ಆ ಥರ ಇರುತ್ತೆ. ಆವಾಗ ನಮಗೆ ಆ ವಯಸ್ಸು ಆ ಮನಸ್ಸು ಅನ್ನೋದು ಹಿಡಿತದಲ್ಲಿ ಇರೋದಿಲ್ಲ. ಆವಾಗ ಯಾರು ಏನು ಹೇಳಿದ್ರು ನಾವು ಮಾಡೋದೇ ಸರಿ ಅಂತ ಅನ್ನಿಸ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಹೆಂಗಿರ್ಬೇಕಾ ಹಂಗಿರ್ಬೇಕು, ಏನು ಮಾಡೋಕ್ಕಾಗಲ್ಲ. ಆಗೈತೆ ಇವಾಗ.
ಇನ್ನು ಮುಂದೆ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಅದು ಮನಸ್ಸು ಅನ್ನೋದು ಈ ಥರ ಮನಸ್ಸಿರಲ್ಲ ಬಿಡು, ಅವಾಗಲೇ ಒಂಥರ ಮನಸ್ಸು, ಇವಾಗಲೇ ಒಂಥರ. ಅವಾಗ ಇರ್ತದಲ್ಲಿ ಇರಲ್ಲ. ಯಾರು ಏನೇ ಅದು ಸರಿ ಅಂತಲೇ ಹೇಳಿದ್ರು ನಮಗೆ ತಪ್ಪು ಅನಿಸುತ್ತೆ, ನಾವು ಮಾಡೋದೇ ನಮಗೆ ಸರಿ ಅನಿಸುತ್ತೆ ಅವಾಗ. ಅದಕ್ಕೆ ಮಾಂಗಲ್ಯ ಸರ ಹಾಕ್ಬರೋಣ ಅಂತ ಯಪ್ಪ. ಹೋಗಿ ಅದಾದ್ರೆ ಬಿದ್ದಿರೋ ತಾತ ಬಂಗಾರ ರೇಟ್ ಆಗುತ್ತೆ ದಿನಕ್ಕೂ ಅಂತ ಮಾಡಿಸಿಕ್ಕನ ಅಂತ. ಹ್ಞೂ ಮಾಡಿಸ್ರಿ, ಮಾಡಿಸಿ ಹಾಕಿ ಕಳಿಸ್ರಿ. ಹಾಕ್ಕೊಂಡು ಹೋಗೋದು ಬೇಡ ಕಣಜ್ಜಿ, ಸುಮ್ಮನೆ ಹಾಕ್ಕೊಂಡು ಹೋದ್ರೆ ಹೊಲ್ದಾಗ ಬೇರೆ ಎಲ್ಲ ಭಯ ಆದಂಗೆ ಆಗುತ್ತೆ. ಒಂದ್ಸತಿ ಹಾಕೊಂಡು ಹೋಗು, ಆಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ಬಂದಾಗ ಎತ್ತಿಟ್ಟು ಹೋಗ್ಮಂತೆ. ಬೇರೆ ಬೇರೆ ತಾಳೆ ಹಾಕಿಸ್ಬೇಕು ಅಷ್ಟೇ. ಹಾಕ್ಯಂಬ್ಲಿ ಬಿಡಮ್ಮ, ಹಾಕ್ಯಂಬ್ಳಿ ಏನಾಗಲ್ಲ. ನಿಮ್ಮ ಅಮ್ಮ ಎಲ್ಲ ಇರ್ತಾರಲ್ಲ ನಮ್ಮ ಗಂಡಸ್ರು. ಹಿಂಗನಾಗ್ಲಿ ಕಣ್ತತ, ಹೊಲ್ದಾಗೆ ಭಯ ಅಂದ್ರೆ ಭಯ, ಅದಕ್ಕಾಗಿಯ ತಡಿ ಹಾಕ್ಯಣ ಹೋಗ್ತೀರ ಇನ್ನೊಂದು ತಡಿಗೆ ನನಗೆ ಬಿಚ್ಚಿಕ್ ಮಂತೆ ಕೊಂಡಿ ಹಾಕ್ಸು ಬೆಚ್ಚಿಕ್ ಮಂತ ಅಷ್ಟೇ. ಏನಾಗಲ್ಲ, ನೀನು ಜಾಪಂದಾಗೆ ಹಾಕ್ಯಂಡ್ರಿ ಏನಾಗಲ್ಲ ಅಂದ್ರೆ ಹೊಲ್ದಾಗಲ್ಲ ಒಂದಿಟ್ಟು ಬಾಯಿ ಇವಾಗ ಒಟ್ಟು ಕಾಲಕ್ಕೆ ಇಟ್ಟೋಗೈತಿ. ಬೋಲ್ ಬಂಗಾರದ ರೇಟ್ ಆಗಿರೋದ್ರಿಂದ ಒಂದು ಕಾಲಕ್ಕೆ ಇಟ್ಟಾಗೈತೆ ಕಣಮ್ಮ. ಸರಿ ಆಯ್ತಾಳ, ಹಂಗೆ ಮಾಡು, ನಿನ್ಗೆ ಹಂಗೆ ಅನ್ಸುತ್ತೆ ಹಂಗೆ ಮಾಡು. ನಾನು ಈಗಳಮ್ಮ ತಲಕ್ಕೆ 2 ಲಕ್ಷ ಕೊಟ್ಟಿದ್ದೀನಿ. ಅವ್ರಿಗೂ ಮೋಸ ಮಾಡೋದು ಬೇಡ, ನಿಮಗೂ ಮೋಸ ಆಗೋದು ಬೇಡ. ಈಗ ಹೆಣ್ಮಕ್ಳು ಅಂತೆಗಳಪ್ಪ ನಮ್ಗೆ ಯಾಕೆ ಕೊಡಲಿಲ್ಲ ಅಜ್ಜಿತಾತ ಅಂತ ಬೈಕೊಂಬದು ಬೇಡ. ತಲಕ್ಕೆ 2 ಲಕ್ಷ, ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ 1 ಲಕ್ಷ, ಅವ್ರಿಗೂ 5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಇವತ್ತು ದನಪ್ಪಗೆ ಮನೆ ಕಟ್ಕೋಬೇಕು ಅಂತ. ಅವ್ನ ಮನೆ ಕಟ್ಟೋಕ್ಕಾಕೆ ನಾನೇ ನಿನ್ನ ಧನುಷ್ ಅಮ್ಮಗೆ ಯಾತು ಕೊಟ್ಟಿಲ್ಲ, ಅದಕ್ಕೆ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ನಿಮ್ಮ ಅಮ್ಮನ ಕೈಗೆ. ಅದಕ್ಕೆ ಎಲ್ಲ ಹಂಗೆ ಕೇಳಮ್ಮ ಅಂತ ಹೇಳಿದ್ದೀನಿ. ನಿನ್ಗೊಂದು ಗಂಟೆ ಹೇಳೋದಂದ ನಿಂದೇನೋ ಬಾಣಿನ ದುಡ್ಡು ಐತಂತೆ, ನೀವು ಅಪ್ಪ ಬೇರೆ ಆತ ಕಟ್ಟಿದ್ದಂತ ಅದು ಬಂದೈತಂತೆ, ಅದ್ರ ಜೊತೆಗೆ ನಾನು ಕೊಡೋದೊಂದಿಟ್ಟು ಹಾಕಿ ಮಾಡಿಸ್ತಾರೆ, ಮಾಡಿಸ್ಕಿ. ಸರಿ ಆಯ್ತು ಹೇಳ್ತತ. ಥ್ಯಾಂಕ್ಸ್ ಕಣ್ತತ, ತುಂಬ ಥ್ಯಾಂಕ್ಸ್. ಮಾಡಿಸಿಕ್ರಿ, ಬಂಗಾರದ ರೇಟು ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಮಾಡಿಸ್ರಮ್ಮ. ಪದ್ಮ ಹೋಗಿ ಹಾಕ್ಬ, ಸುಮ್ಮನೆ ದುಡ್ಡಿದ್ರೆ ಇರಲ್ಲ. ನಾ ಅದಕ್ಕೆ ಅಜ್ಜಕ್ಕೆ ಹೇಳಿದೆ, ಆ ಅಜ್ಜನು ಇವ್ರಿಗೂ 5 ಲಕ್ಷ ಕೊಟ್ಟಿದ್ದೀನಿ, ಅವ್ರಿಗೂ 5 ಲಕ್ಷ ಕೊಡ್ತೀನಿ, ಒಬ್ರಿಗೊಂದು ಮಾಡೋದಲ್ಲ. ಯಾರನ್ನ ಕಮ್ದರಯ್ಯೋ ಗಂಡು ಮಗ ಅಂತ ಅವನಿಗೆ ಕೊಟ್ಟರು ನೋಡು, ಹೆಣ್ಮಕ್ಳು ಅಂತ ಇವ್ರಿಗೆ ಕೊಡಲಿಲ್ಲ ಅಂತ ಅನ್ಕೋಬಾರ್ದು, ಭೇದ ಭಾವ ಮಾಡಬಾರ್ದು. ಎಲ್ಲರೂ ಒಂದೇನೆ, ಮೊಮ್ಮಕ್ಕಳು ಅಂದರೆ ಈಗ ಮೂವತ್ತು ಮಾತಾಡ್ಸಲ್ಲ, ಸುಮ್ಮನೆ ಇಕ್ಕೇಳ್ರಿ ನೀವೇನ ಅಷ್ಟೇ. ಒಟ್ಟು ಸವಸನೆ ಎಲ್ಲ ಸುಮ್ಮನೆ ಇಕ್ಕೊಂಡು ಪಿಕ್ಚರ್ ಮಾಡ್ಕೊಂಡಿರ್ರಿ. ಪಿಕ್ಚರ್ ಮಾಡ್ತೀವಿ ಹೇಳೋ, ಮನೆಗೆ ಕೆಮ್ಮಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬರಿಗೆ ಕಾಯ್ತಾನ, ಇಂಥವೆಲ್ಲ ನೆನೆಸ್ಕೊಬಿಟ್ರೆ ಭಾಳ ಭಯ ಆದಂಗೆ ಆಗುತ್ತೆ. ಸುಮ್ಮನೆ ಎಲ್ಲ ಬ್ಯಾಂಕಿಗೆ ಪಿಕ್ಚರ್ ಮಾಡಿಬಿಡ್ತೀವಿ, ಮನೆಗೆ ಕೆಮ್ಮಕ್ಕೆ ಹೋಗಲ್ಲ. ಹಾಗೆ ಬಂದಿದ್ವಿ, ನೀವು ಇರಲಿಲ್ಲ ಅತ್ತ ಹೋಗ್ಯಾರೆ ಅಂತ ಅಂದರು. ಋತು ಅಕ್ಕರ ಮನೆ ಹತ್ರ ಹೋಗಿದ್ವೇನಪ್ಪ, ಋತು ಅಕ್ಕರ ಮನೆ ತಕ್ಕ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ವಿ. ಇವರು ನಾವು ಪಾಪ ಋತು ಅಕ್ಕ ಚೆನ್ನಾಗಿ ಮಾತಾಡ್ಸುತ್ತೆ ನಾವು ಅಲ್ಲಿದ್ದಾಗ, ಅದಕ್ಕೆ ಹೋಗಿ ಬರ್ರಿ ಮಂತಕ್ಕೆ ಅಂತಂತು. ಸರಿ ಆಯ್ತು ಹೇಳಕ್ಕ ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಹೇಳ್ತೀನಿ, ಹೋಗಿ ಮಾತಾಡ್ಸ್ಕೊಂಬಂದೆ. ಹೋಗ್ಬರ್ರಿ ನಮ್ಮಂತಕ್ಕೆ ಹೋಗ್ರಿ ಅಂತಂತು. ಸರಿ ಆಯ್ತಕ್ಕ ಅಂತ ಹೇಳಿದ್ವಿ. ಎಲ್ಲಾನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಹೇಳಿರತ್ತಕ್ಕನ. ಇನ್ನು ಯಾರ ಮೇಲೆ ದ್ವೇಷ ಕಟ್ಕೊಂಡು ಏನಾಗೋದೇನೈತಿ. ಅವಳಂಗೆ ಮಾಡಬಾರ್ದು, ಅವಳಂಗೆ ನಾನು ಯಾಕೆ ಯಾರನ್ನ ಮಾತಾಡಿಸ್ಬೇಕು, ನಾನು ದೊಡ್ಡ ಇದು ಅಂತ ಮುತ್ತರಂಗೆ ಜಂಬ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಒಳ್ಳೆ ಮಾತಿಂದ ಮಾತಾಡ್ಸಿದ್ರೆ ಎಲ್ಲರೂ ಬೆಲೆ ಗೌರವ ಕೊಡ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಒಟ್ಟಿನಲ್ಲಿ ಎಲ್ಲರ ಪ್ರೀತಿನೂ ಗಳಿಸ್ಬೋದು, ಎಲ್ಲರ ತಾವು ಚೆನ್ನಾಗಿರ್ಬೋದು. ನಾವು ನೋಡಿದ್ರಲ್ಲ ವೀಕ್ಷಕರ, ಜೀವನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದೀವಿ. ಪಾಪ ಅವನಿಗೆ ಕಣ್ಣಾಗ ನೀರು, ನಾನು ಇಂಥ ಕೆಲಸ ಮಾಡಿದೆ ಅಂತ ಹೇಳಿ ಅವ್ನ ಪಾಪ ಕಣ್ಣಾಗ ನೀರು ಹಾಕ್ತಾನೆ. ಇನ್ನು ಮತ್ತೆ ನಮ್ಮ 5 ಲಕ್ಷ ದುಡ್ಡು ಕೊಟ್ಟಿದ್ರು, ಅವ್ರಿಗೂ 5 ಲಕ್ಷ ಕೊಟ್ಟಿದ್ರಂತೆ, ಇವ್ರಿಗೂ ನಮಗೂ 5 ಲಕ್ಷ ಅಂತ ಕೊಟ್ಟರು. ನಾವೇನು ಕೇಳಿಲ್ಲ, ಅವರೇ ತಗೊಂಬಂದು ಕೊಟ್ಟರು. ಇವತ್ತು ಅವರೇನನ್ನೇ ಮಾಡಿಲ್ಲ, ಅವ್ರಿಗೊಂದು ನಮಗೊಂದ. ನಾವು ಹಂಗೆ ಅನ್ಕೊಂತಿದ್ವಿ, ಎಲ್ಲ ಅವ್ರಿಗೆ ಕೊಡ್ತಾರೆ ಅಂತ. ಅದು ಹಂಗೆಲ್ಲ ಅನ್ಕೊಂಬೋದು ದೊಡ್ಡ ತಪ್ಪು. ತಂದೆ ತಾಯಿನ ಮೇಲೆ ಯಾರಿಗೂ ಅವ್ರಿಗೊಂದು ಇವ್ರಿಗೊಂದು ಮಾಡಲ್ಲ. ಆಲ್ಮೋಸ್ಟು 100ಕ್ಕೆ ಒಂದು 80% ಜನ ಭೇದ ಭಾವ ಮಾಡಲ್ಲ. ಒಂದು 20% ಜನ ಈ ರೀತಿ ಭೇದ ಭಾವ ಮಾಡೋರು ಇರ್ತಾರೆ. ಕೆಲವರು ಇರ್ತಾರೆ, ಕೆಲವರು ಅಯ್ಯೋ ನಮ್ಗೆ 2 ಮಕ್ಳು ಬೇಕು, ಇಬ್ಬರು ಅವ್ರಿಗೆ ಹೆಣ್ಮಕ್ಳಾದ್ರೇನು ಇವ್ರಿಗೆ ಗಂಡು ಮಕ್ಳಾದ್ರೇನು ಅಂತ ಹೇಳಿ ಎಲ್ಲ ಅರ್ಥ ಮಾಡ್ಕೊಂಬಂಥವ್ರು ಇರ್ತಾರೆ. ಮತ್ತು ಗಂಡು ಅವ್ರಿಗೆ ಬಿಡು ಬರೀ ಹೆಣ್ಮಕ್ಳು ಅಂತೇಳಿ ಈ ರೀತಿ ಭೇದ ಭಾವ ಮಾಡೋರು ಇರ್ತಾರೆ, ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಪ್ರಪಂಚದಲ್ಲಿ ತುಂಬ ಕಷ್ಟ. ಅದು ಕೆಲವರಿಗೆ ಹೇಳ್ತಾ ಇರೋದು. ಇನ್ನು ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಬಿಡು ಅವರು ಮೊಮ್ಮಕ್ಕಳೇ ಇವರು ಮೊಮ್ಮಕ್ಕಳೇ ಅಂತ ಅರ್ಥ ಮಾಡ್ಕೊಳ್ತಾರೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.